ಹಾಯ್ ಹಲೋ ಗಾಯ್ಸ್, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಅಪ್ಪು ಬಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಕಾಶ್ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೇನೆ ಸಿನಿಮಾ ನೋಡ್ಕೊಂಡು ಹಂಗೆ ರಿವ್ಯೂ ತಗೊಂಡ್ಬರೋಣ ಅಂತೇಳಿ ಬಂದಿದ್ದೆ. ಬನ್ನಿ, ಜನ ಸಿನಿಮಾ ನೋಡಿ ಏನಂದ್ರು, ಏನ್ ಕತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ. ಚೆನ್ನಾಗಿದೆ, ಫುಲ್ ಆರಾಮ, ಲೋ ಸ್ಟೋರಿಂಗ್ ಚೆನ್ನಾಗಿದೆ. ಈಗ ಫಸ್ಟ್ ಟೈಮ್ ನೋಡ್ತಾ ಇದೆ ಅಂತ ಹೆಂಗ ಅನಿಸ್ತು? ಫುಲ್ ಇನ್ನೊಂದು ಟೈಮ್ ನೋಡಂಗೆ ಅನ್ಸ್ತತಿ. ಚೆನ್ನಾಗಿದೆ. ಸೂಪರ್ ಫಿಲಮ್. ಸೂಪರ್. ಈಗ ಎಷ್ಟು ವರ್ಷ ಆದ್ಮೇಲೆ ಸಿನಿಮಾ ನೋಡ್ತಾ ಇದ್ರೆ ಏನ್ ಅನ್ಸ್ತಾ ಇದೆ? ಸೂಪರ್ ಆಗಿದೆ ಬಿಡಿ. ಅವನ ಆಕ್ಟಿಂಗ್, ಅವನ ಇದನ್ನ ಯಾರು ಇದು ಮಾಡಂಗ. ಸೂಪರ್ ಮೂವಿ. ಇದ್ರ ಬಗ್ಗೆ ಇದು ಮಾತಾಡಂಗೆ ಇಲ್ಲ. ಪುನೀತ್ ಬಗ್ಗೆ ಯಾರು ಸಹ ಇದ್ ಮಾಡಕಾತ. ಎಷ್ಟು ಇನ್ನ 10 ವರ್ಷ ಬಿಟ್ಟು ಬಂದ್ರು ಅವ್ನ ಫಿಲಮ್ ಓಡೇ ಬರ್ತದೆ. ಸೂಪರ್ ಆಗಿದೆ. ಎರಡು ಸಲ ಬಂದ್ರೆ ಪಿಕ್ಚರ್ ಚೆನ್ನಾಗಿದೆ. ನೋಡ್ಬೇಕು ಅನ್ಸತ್ತು. ಪಿಕ್ಚರ್ ನೋಡ್ಬೇಕಂತ ಪುನೀತ್ ರಾಜ್ಕುಮಾರ್ ಯಾವತ್ತು ಯಾವಾಗ 100 days ಬಂದ್ರೆ ನೋಡ್ಬೇಕು ಅನ್ಸತ್ತು. ಇನ್ನೊಂದ್ ಸಲ ಬಂದ್ ನೋಡ್ಬೇಕು. ಚೆನ್ನಾಗಿದೆ. ಸಿನಿಮಾ ಇದೆ. ಚೆನ್ನಾಗಿದೆ. ಇಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇದ್ರೆ ಏನ್ ಅನ್ಸ್ತು? ಖುಷಿ ಅನಿಸ್ತದೆ. ಒಳ್ಳೆ ತುಂಬಾ ಚೆನ್ನಾಗಿದೆ. ಹಳೆದಾದ್ರೂ ಕೂಡ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ರಿಲೀಸ್ ಮಾಡಿ ತುಂಬಾ ಚೆನ್ನಾಗಾಯ್ತು. ತುಂಬಾ ಐತಿ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್. ಅಪ್ಪು ಬಾಸ್ ಯಾವತ್ತೂ ಸೂಪರ್ ಮೂವಿ. ನಮ್ ಬಾಸ್ ಮೂವಿ ಸೂಪರ್. ವಿ ಮಿಸ್ ಹಿಮ್. ಇಲ್ಲ, ಈಗ ಹೊಸ್ತಾಗ ಬಂದಂಗೆ ಇತ್ತು. ಚೆನ್ನಾಗಿತ್ತು ಬ್ರೋ. ಚೆನ್ನಾಗಿತ್ತು. ಸೂಪರ್ ಮೂವಿ. ಎಷ್ಟೇ ನೋಡಿದ್ರು ಬೇಜಾರಾಗಲ್ಲ. ಅದ್ರಾಗ ಪುನೀತ್ ಅಂದ್ರೆ ಹೇಳೋಕ್ಕಾಗಲ್ಲ. ಖುಷಿ ಆಯ್ತು ನಾನು ನೋಡಿ. ಸೂಪರ್. ನಮ್ ಗುರು ಯಾವ ಫಿಲಮ್ ಚೆನ್ನಾಗಿಲ್ಲ ಸರ್, ಎಲ್ಲವೂ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸೂಪರ್ ಫಿಲಮ್ಸ್ ಮೂವಿ ಸೂಪರ್. ರಿಲೀಸ್ ಫಿಲ್ಮ್ ನೋಡ್ದಂಗ ಆತಪ್ಪ. ಹೊಸ ಫಿಲ್ಮ್ ನೋಡ್ದಂಗ ಆತ. 20 ವರ್ಷ ಹಿಂದ್ ಹೋಗಿದ್ದೀವಿ. ಸಿನಿಮಾ ಏನು? ಸೂಪರ್ ಫಿಲಮ್. ಅಣ್ಣ ಬಾಳ ಚೆನ್ನಾಗಿತ್ತಣ್ಣ. ಅಪ್ಪು ಪಿಕ್ಚರ್ ಅಂತಂದ್ರೆ ಯಾರು ಚೆನ್ನಾಗಿಲ್ಲ ಅಂತಾರ ಅವರ ನತದೃಷ್ಟ ಅಂತ ಹೇಳ್ಬೋದಣ್ಣ ಅಷ್ಟೇ. ಅಣ್ಣ ಅಪ್ಪು ಬಾಸ್ ಸ್ಕ್ರೀನ್ ಮೇಲೆ ನೋಡಕ್ ಬಾಳ ಬೇಜಾರಾಕತ್ತೆ. ಏನು ಮಾಡಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಇಷ್ಟು ಬೇಗ ಹಿಂಗ ಆಗ್ಬಾರ್ದಾಗಿತ್ತು. ನಾವೆಲ್ಲ ದುರಾದೃಷ್ಟ ಅನ್ಕೋಬೇಕು ಅಷ್ಟೇ. ಕನ್ನಡ ಇಂಡಸ್ಟ್ರಿ ಅಪ್ಪು ಕಳ್ಕೊಂಡ್ರೆ ನಾವೇ ದುರಾದೃಷ್ಟ ಅಂತ. ಥ್ಯಾಂಕ್ಸ್ ಸರ್. ಅಪ್ಪು ಸರ್ದು ಲಾಂಗ್ ಟೈಮು ಆಕಾಶ್ ಅಂದ್ರೆ ಒಂದು ಸ್ಪೆಷಲ್. ಹೌದು, ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕಾಶ್ ಅಂದ್ರೆ ಸ್ಪೆಷಲ್. ಆಕಾಶ್ ಲಿಮಿಟ್ ಇಲ್ಲ, ಸ್ಕೈ ಅಂತಾರೆ. ಆಕಾಶ್ ನಮ್ ಬಾಸ್ಗೂ ಕೂಡ ಹಂಗೇನೆ ಲಿಮಿಟ್ ಇಲ್ಲ, ಅದನ್ನ ಸ್ಕೈ ಅಂತಾರೆ. ಎಲ್ರು ನೋಡಿರ್ತೀರ ಸಿನಿಮಾನ, ಯೂಟ್ಯೂಬ್ ಅಲ್ಲಿ ನೋಡಿರ್ತೀರ, ಟಿವಿಲಿ ನೋಡಿರ್ತೀರ. ಬಟ್ ಅವ್ರನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಕಟ್ ತುಂಬ್ಕೊಳ್ಳೋದೇ ಒಂಥರ ಅದ್ಭುತ. ಏನ್ HD 4K ಅವೆಲ್ಲ ಓಕೆ, ತೊಂದರೆ ಇಲ್ಲ. ಬಟ್ PRK ಪ್ರೊಡಕ್ಷನ್ ಮತ್ತೆ ರಿಲೀಸ್ ಆಗಿದೆ. ಯಾರ್ಯಾರು 2005ರಲ್ಲಿ ರಿಲೀಸ್ ಆಗಿ ಆಕಾಶ್ ಮಿಸ್ ಮಾಡ್ಕೊಂಡಿದ್ರು, ಈಗ ಬಂದ್ಬಿಟ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಕಣ್ ತುಂಬ್ಕೊಳ್ರಿ, ಮನೆ ತುಂಬ್ಕೊಳ್ರಿ, ಮನ್ಸ್ ತುಂಬ್ಕೊಳ್ರಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನೇ, ನೀವೆಲ್ಲ ನೋಡಿರೋ ಸಿನಿಮಾನೇ. ಮತ್ತೆ ಹೊಸದಾಗಿ ಸಿನಿಮಾ ಬಗ್ಗೆ ಹೇಳಂತ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ ಡೈರೆಕ್ಟರ್ ಮಹೇಶ್ ಬಾಬು ಆಗಿನ ಕಾಲದಲ್ಲೇನೆ ಒಂದು ಈಗಿನ ಜನರೇಷನ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಅದ್ರಲ್ಲಿ. ನೀವು ನೋಡಿರ್ತೀರಾ, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಅದನ್ನ ತುಂಬಾ ಹೈಲೈಟ್ ಮಾಡಿದಾರೆ. ಬಾಸ್ MA MPhil ಓದಿದೀನಿ, ಎಲ್ಲಾ ಕೆಲಸ ಮಾಡ್ತೀನಿ, ಡ್ರೈವಿಂಗ್ ಮಾಡ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ, ಎಲ್ಲಾ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಜನರೇಷನ್ ಅದೇ ನಡೀತಾ ಇರೋದು. MA MPhil ಅಲ್ಲ, ಅವ್ನು PhD ಮಾಡಿದ್ರು ಕೂಡ ಅದೇ ಕೆಲಸ ಮಾಡ್ಬೇಕು ಈಗಿರೋ ಟ್ರೆಂಡ್ ಅಲ್ಲಿ. ಅದನ್ನ ಅವಾಗ್ಲೇ ತೋರಿಸಿದ್ದಾರೆ. ಸಿನಿಮಾ ತುಂಬಾ ಅದ್ಭುತವಾಗಿದೆ ಅಂತ ಮತ್ತೆ ಮತ್ತೆ ಹೇಳೋದು ತಪ್ಪಾಗುತ್ತೆ. ಒಬ್ಬ ಅಭಿಮಾನಿಯಾಗಿ
ಈಗ ಅವ್ರು ನಮ್ಮ ಪೂಜೆ ಮಾಡ್ತಿರೋ ದೇವರಾಗಿದ್ದಾರೆ. ಅವ್ರ ಭಕ್ತರಾಗಿ ನಾವು ಸಿನಿಮಾನ ಕಣ್ತುಂಬಿಕೊಂಡಿದೀವಿ. ಆಗ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು 2005ರಲ್ಲಿ ರಿಲೀಸ್ ಆದಾಗ, 2005 ಇದೇ ದಾವಣಗೆರೆಯಲ್ಲಿ ಪಕ್ಕದಲ್ಲಿ ತ್ರಿನೇತ್ರ ಟಾಕೀಸ್ ಅಲ್ಲಿ ರಿಲೀಸ್ ಆಗಿತ್ತು. ಈಗ ಮತ್ತೆ ತ್ರಿಜೋಟ್ ಟಾಕೀಸ್ ರಿಲೀಸ್ ಆಗಿದೆ. ಯಾವ್ದು ಈ ದಾವಣಗೆರೆಯಲ್ಲಿ ಆ ಥಿಯೇಟರ್ ಓನರ್ಗಾಗ್ಲಿ ಇಲ್ಲಿರೋ ಅಭಿಮಾನಿಗಳಿಗಾಗ್ಲಿ ಇರೋ ಒಂದು ಹೋಪ್, ನಮ್ಮ ಸಿನಿಮಾ ಬಂದ್ರೆ ಮತ್ತು ಇಲ್ಲೇ ಬರ್ಬೇಕಂತೇಳಿ. ಜಾಕಿ ಕೂಡ ಇದೇ ಥಿಯೇಟರ್ ಓನರ್ ತ್ರಿಶೂಲಾಗಿ ಹಾಕ್ಸ್ಕೊಂಡಿದ್ರು. ಈಗ ಮತ್ತೆ ಆಕಾಶ್ನ ಇದೇ ತ್ರಿಶೂಲ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಇಯರ್ ಮತ್ತೆ ಬಾಸ್ ಇನ್ನೊಂದು ಹೊಸ ಸಿನಿಮಾ ಅಂತಾನೆ ನಾವು ಸೆಲೆಬ್ರೇಟ್ ಮಾಡೋದು. ಹಳೆ ಸಿನಿಮಾ ನಾವು ಮಾಡಲ್ಲ. ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ, ಗಂಡು ಹೆಣ್ಮಕ್ಳು ಫ್ಯಾಮಿಲಿ ಯಾರ್ಯಾರು ಸಿನಿಮಾ ಬರ್ತಾ ಇಲ್ಲ, ಥಿಯೇಟರ್ಗೆ ಹೋಗ್ತಾ ಇಲ್ಲ ಅಂತ ಬೇಜಾರಾಗಿದ್ರು, ಕಣ್ ತುಂಬಿಕೊಳ್ಳೋ ಸಿನಿಮಾ 100, 150 ಎಲ್ಲೋ ತಿಂತೀರಾ ಕಳಿತೀರಾ ಬಂದ್ಬಿಟ್ಟು ಸಿನಿಮಾ ನೋಡಿ. ಸಿನಿಮಾ ಅದ್ಭುತವಾಗಿದೆ. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಈಗ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಬಂದ್ಬಿಟ್ಟು ಆಕಾಶ್ ಕೊಟ್ಟಿದ್ದೀರಾ. ಆಸ್ ಅ ಫ್ಯಾನ್ ಬೇಸ್ ಆಗಿ ವಂಶಿ ಅಥವಾ ರಾಜ್ ಫಿಲಂ ಕೊಡಿ ಅಂತೇಳಿ ನಾವು ಫ್ಯಾನ್ ಗಳಿಂದ ಕೇಳ್ಕೊಳ್ತಿರೋದು. ಯಾಕಂದ್ರೆ ಅವೆರಡು ಫಿಲಮ್ ಬಾಸ್ ಫ್ಯಾನ್ಸ್ಗೋಸ್ಕರ ಅಂತಾನೆ ಮಾಡಿರೋ ಸಿನಿಮಾ. ರಾಜಲ್ಲಿ ನಾವು ಒಬ್ಬ ರಗಡ್ ಅಪ್ಪುನ, ವೀರ ಕನ್ನಡಿಗದಲ್ಲಿ ಒಬ್ಬ ಅಲ್ಟಿಮೇಟ್ ಅಪ್ಪುನ, ವಂಶಿಲಿ ತಾಯಿ ಓರಿಯೆಂಟೆಡ್, ತಾಯಿ ಸೆಂಟಿಮೆಂಟ್ ಇರುವಂತ ಅಪ್ಪುನ ನೋಡಿದೀವಿ. ವಂಶಿ, ವೀರ ಕನ್ನಡಿಗ ಅಥವಾ ರಾಜ್, ಈ ಮೂರಲ್ಲಿ ಯಾವ್ದು ಕೊಟ್ಟರು ನಾವು ವೆಲ್ಕಮ್ ಮಾಡ್ತೀವಿ. ಪ್ರತಿ ವರ್ಷ ಊರಲ್ಲಿ ಊರಮ್ಮನ ಹಬ್ಬ, ತೇರು, ಜಾತ್ರೆ ಹೆಂಗ್ ನಡೆಯುತ್ತೋ ಹಂಗೆ ಪ್ರತಿ ವರ್ಷ ಥಿಯೇಟರ್ ಅಲ್ಲಿ ಅಪ್ಪು ಜಾತ್ರೆ, ಅಪ್ಪು ಹಬ್ಬ ನಡೀತಾನೆ ಇರುತ್ತೆ. ಪ್ರತಿ ವರ್ಷ ಮತ್ತೆ ನಮ್ಮ ಬಸ್ ಬರ್ತಾನೆ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.